ಇವತ್ತು ಕೂಡ ಅಯೋಧ್ಯೆ ಹುಂಡಿ ಕಳ್ಳತನ ಪ್ರಕರಣದೊಂದಿಗೆ ನ್ಯೂಸ್ ಅವರ್ನ ಶುರು ಮಾಡೋಣ. ಬಂಧನಕ್ಕೊಳಪಟ್ಟಿರುವ 8 ಜನರ ಪೈಕಿ ಅವಿನಾಶ್ ಶುಕ್ಲಾ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾನಂತೆ. ಹುಂಡಿಯ ಹಣವನ್ನು ಎಣಿಕೆ ಮಾಡುವಾಗ ಯಾರಿಗೂ ಕಾಣದಂತೆ ಒಂದಷ್ಟು ನೋಟುಗಳನ್ನು ಎಗರಿಸ್ಕೊಂಡು ಹೋಗಿ ಶೌಚಾಲಯಕ್ಕೆ ಹೋಗ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಎಣಿಕೆಯ ಮಧ್ಯದಲ್ಲಿ ಹೋಗಿ ಅಲ್ಲಿ ಬಚ್ಚಿಟ್ಟು ಬರ್ತಾ ಇದ್ವಿ. ಡ್ಯೂಟಿ ಮುಗಿಸಿ ಸಂಜೆ ಬಚ್ಚಿಟ್ಟ ದುಡ್ಡನ್ನು ಎತ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾನಂತೆ ಅವಿನಾಶ್ ಶುಕ್ಲಾ. ಆ ರೀತಿ ಕದ್ದ ಹಣವನ್ನು ಸೇರಿಸಿ ಇಟ್ಟು ಬಂಗಾರ, ಸೈಟು, ಜಮೀನು ಎಲ್ಲ ತಗೊಂಡಿದ್ದೀವಿ ಅಂತ ಹೇಳಿದಾನಂತೆ. ಈತನ ಮನೆಯಲ್ಲಿ ಆಸ್ತಿ ಪತ್ರ, ಬಂಗಾರ, ಬೆಳ್ಳಿ, ದುಡ್ಡು ಎಲ್ಲ ಸೇರಿ 58 ಲಕ್ಷ ರೂಪಾಯಿ ರಿಕವರಿ ಆಗಿದೆ. ಟೋಟಲ್ ಮೊತ್ತ ಇದು 58 ಲಕ್ಷ ರೂಪಾಯಿ. SIT ವಿಚಾರಣೆಯಲ್ಲಿ ಈತ ಬಾಯಿ ಬಿಟ್ಟಿದ್ದಾನೆ. 2 ಗಂಟೆ ಪೊಲೀಸರು ವಿಚಾರಣೆ ನಡೆಸಿದರು. ಆವಾಗ ಸಹಜವಾಗಿ ಬರುವ ಪ್ರಶ್ನೆ, CC ಕ್ಯಾಮ್ರಾಗಳಿದ್ವಲ್ಲ, ಆದರೂ ಹೆಂಗೆ ಕದ್ರಿ ಅಂತ. ಆತ ಹೇಳೋದು, ಎಣಿಕೆ ಶುರುವಾಗಿ ಸ್ವಲ್ಪ ದಿವಸ ಆದಮೇಲೆ CC ಕ್ಯಾಮ್ರಾಗಳ ಕಂಟ್ರೋಲ್ ರೂಮ್ನಲ್ಲಿ ಕೂತ್ಕೊಂಡು ಏನು ನೋಡ್ತಿರ್ತಾರಲ್ಲ ಫುಟೇಜ್ಗಳನ್ನು, ಅವರಲ್ಲೊಂದು ಲೆಥಾರ್ಜಿ ಬಂದಂಗೆ ಆಗ್ಬಿಡ್ತು. ಅವರು ಕಂಟಿನ್ಯೂಸ್ ಆಗಿ ಹಿಂಗೆ ನೋಡ್ತಾ ಕೂತ್ಕೊಂಡಿರ್ತಿರ್ಲಿಲ್ಲ. ಅವರು ಎದ್ದು ಟಾಯ್ಲೆಟ್ಗೆ ಹೋಗ್ತಿದ್ರು, ಹಾಗೆ ಕೂತ್ಕೊಂಡಲ್ಲೇ ನಿದ್ದೆ ಮಾಡ್ತಿರ್ತಿದ್ರು. ಕರೆಕ್ಟಾಗಿ ಆ ಟೈಮ್ ನೋಡೇ ನಾವು ಕದೀತಾ ಇದ್ವಿ ಅಂತ ಹೇಳಿದಾನಂತೆ ಆತ ಅವಿನಾಶ್ ಶುಕ್ಲಾ. ಯಾತ್ರಿ ನಿವಾಸದ ಬೇಸ್ಮೆಂಟ್ನಲ್ಲಿ ದುಡ್ಡು ಎಣಿಕೆಗೆ ಒಂದು ವ್ಯವಸ್ಥೆ ಮಾಡಿದ್ರು, ಹುಂಡಿ ದುಡ್ಡನ್ನೆಲ್ಲ ಅಲ್ಲಿ ತಗೊಂಬರೋದು ಅಂತ. ಅದರ ಪಕ್ಕದಲ್ಲೇ CC ಕ್ಯಾಮರಾಗಳಿಗೆ ಕಂಟ್ರೋಲ್ ರೂಮ್ ಇತ್ತು. ಅಲ್ಲಿ ಕೂತ್ಕೊಂಡು ನೋಡ್ತಾ ಇರುವಾಗ ಕದೀತಾ ಇದ್ರಂತಿವರು. 7 ಜನ ಆರೋಪಿಗಳಿಂದ 77,85,000 ರೂಪಾಯಿ ಇಲ್ಲಿ ತನಕ ವಶಪಡಿಸಿಕೊಂಡಿರೋದು. 77,85,000 ರೂಪಾಯಿ. ಅದರಲ್ಲಿ ಈ ಅವಿನಾಶ್ ಶುಕ್ಲಾ ಮನೆಯಿಂದ ಕ್ಯಾಶ್ 20,39,000. ಅವಿನಾಶ್ ಶುಕ್ಲಾ ಮನೆಯಿಂದ 20,39,000 ಕ್ಯಾಶು, 159 ಗ್ರಾಂ ಬೆಳ್ಳಿ, $1,121 $1,121. ಕರುಣೇಶ್ ಪಾಂಡೆ ಮನೆಯಲ್ಲಿ 18 ಲಕ್ಷ ರೂಪಾಯಿ ಸಿಕ್ಕಿದೆ. ರಾಮಶಂಕರ್ ಮಿಶ್ರಾ ಮನೆಯಲ್ಲಿ 7,32,000 ರೂಪಾಯಿ. ಟಿನ್ನು ಯಾದವ್ ಮನೆಯಲ್ಲಿ 1 ಲಕ್ಷ. ಈ ಚಂಪತ್ ರಾಯ್ ಮಾಜಿ ಕಾರು ಡ್ರೈವರ್ ಟಿನ್ನು ಯಾದವ್ ಮನೆಯಲ್ಲಿ 1 ಲಕ್ಷ ರೂಪಾಯಿ ಸಿಕ್ಕಿದೆ. ಈ ಅಷ್ಟೂ ವಿವರಗಳನ್ನು SIT ಕೋರ್ಟಿಗೆ ಕೊಟ್ಟಿದೆ. 77,85,000 ರೂಪಾಯಿ ಇನ್ನೂ ತನಕ ನಮಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅಯೋಧ್ಯೆಯ ರಾಮ ಮಂದಿರದ ಅಧಿಕೃತ QR ಕೋಡ್ ಇದ್ದಂಥ ಒಂದು ದೇಣಿಗೆ ಪೆಟ್ಟಿಗೆಯನ್ನು ತಗೊಂಡೋಗಿ ಒಂದು ಯೋಗ ಸೆಂಟರ್ನಲ್ಲಿ ಹಾಕಿದ್ರಂತೆ ಇವರು. ಟಿನ್ನು ಯಾದವ್ ಕೆಲಸ ಇದು, ಇಲ್ಲ ಅವಿನಾಶ್ ಶುಕ್ಲಾ ಕೆಲಸ ಇದು. CCTV ಆಫ್ ಆಗಿದ್ದ ಸಂದರ್ಭದಲ್ಲಿ QR ಕೋಡ್ ತಗೊಂಡೋಗಿ ಇನ್ನೊಂದು ಕಡೆ ಇಟ್ಟಿದ್ದಾರೆ. ಇದು ಮೋಡಸ್ ಆಪರಂಡಿ ನನಗೆ ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ. QR ಕೋಡ್ ಎಲ್ಲಿದ್ರೇನ್ರಿ, ದುಡ್ಡು ಹೋಗೋದು ಅದೇ ಅಕೌಂಟಿಗೆ ಹೋಗ್ಬೇಕಲ್ವಾ? ಇದು ನಿಜವಾಗಿಯೂ ಅಲ್ಲಿ ಬರೆದಂತೆ ರಾಮರಾಜ್ಯ ಕೋಶದ್ದೇ QR ಕೋಡ ಅಥವಾ ಆ ಅಕೌಂಟಿಗೆ ದುಡ್ಡು ಹೋಗ್ತಾ ಇತ್ತಾ? ಅದ್ರ ಮೇಲೆ ತೆಗೆದು ಒಂದು ತಂದೆ ಏನಾರು ಪರ್ಸ್ನಲ್ ಹಾಕ್ಕೊಂಡಿದ್ರೆ ಯಾರೇನು ಮಾಡೋದು ಅದಕ್ಕೆ? ಇದನ್ನು ವಶಪಡಿಸಿಕೊಂಡಿದ್ದಾರೆ. ಯೋಗ ಕೇಂದ್ರವೊಂದರಲ್ಲಿ ಇದನ್ನು ತಗೊಂಡು ಹೋಗಿಟ್ಟಿದ್ರಂತೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟಾಫ್ ಕೂಡ ಇದರಲ್ಲಿ ಭಾಗಿಯಾಗಿರಬಹುದು ಅನ್ನುವ ಅನುಮಾನ ಬರ್ತಾ ಇದೆ. ನಿನ್ನೆ 4 ತಾಸು ಅಯೋಧ್ಯೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ರಾಂಚ್ನಲ್ಲಿ SIT ಅವರು ವಿಚಾರಣೆ ನಡೆಸಿದ್ದಾರೆ. 4 ತಾಸು ನಿನ್ನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಹೇಳ್ತಿದ್ದಾರಂತೆ, 3 ತಿಂಗಳ ಹಿಂದೆನೇ ಹೇಳಿದ್ವಿ ನಾವು ದುಡ್ಡು ಎಣಿಸುವ ಸಿಬ್ಬಂದಿಯನ್ನು ಬದಲಾವಣೆ ಮಾಡಿ ಅಂತ, ಚೇಂಜ್ ಮಾಡಿ ಅಂತ ಟ್ರಸ್ಟಿಗೆ ಹೇಳಿದ್ವಿ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಗೊತ್ತಾಗಿತ್ತಲ್ಲ ಏನೋ ಆಗ್ತಿದೆ ಅಂತ. ಗೊತ್ತಾದವರು ಟ್ರಸ್ಟಿಗೆ ಮಾತ್ರ ಹೇಳಿಬಿಟ್ರೆ ಮುಗೀತಾ? ಟ್ರಸ್ಟಿಗೆ ಹೇಳಿದ್ರಂತಿವ್ರು 3 ತಿಂಗಳ ಹಿಂದೆನೆ. ಅಯೋಧ್ಯೆ ಪೊಲೀಸರು ಇಡಿಗೆ ಪತ್ರ ಬರೆದಿದ್ದಾರೆ.
8 ಜನ ಟೋಟಲ್ ಆರೋಪಿಗಳು. ಇವರ ಪೈಕಿ ಇಬ್ಬರು ಲವಕುಶ್ ಮಿಶ್ರಾ ಮತ್ತು ಅನುಕಲ್ಪ ಮಿಶ್ರಾ ಹೆಚ್ಚು ದುಡ್ಡು ಹೊಡೆದಿದ್ದಾರೆ. ಆ ದುಡ್ಡಿನಲ್ಲಿ ಬೇರೆ ಬೇರೆ ಕಡೆ ಆಸ್ತಿ ಮಾಡಿದ್ದಾರೆ. ಕುಂಭಮೇಳದ ಸಂದರ್ಭದಲ್ಲಿ ದಿನಕ್ಕೆ 10 ಲಕ್ಷ 11 ಲಕ್ಷ ಜನ ಬಂದ್ರಲ್ಲ ಅಯೋಧ್ಯೆಗೆ, ಆ ಟೈಮ್ನಲ್ಲಿ ದುಡ್ಡು ಎಣಿಕೆಯ ಕೆಲಸದಲ್ಲಿ ಇವರಿಬ್ಬರು ಮೋಸ್ಟ್ ಆಕ್ಟಿವ್ ಆಗಿದ್ರು. ಇವರು ಇಲ್ಲಿಂದ ಕದ್ದ ದುಡ್ಡನ್ನು ಎಲ್ಲೆಲ್ಲಿ ಸಾಗಿಸಿದ್ದಾರೆ, ಯಾವ್ಯಾವ ಆಸ್ತಿ ಮಾಡಿದ್ದಾರೆ ಅನ್ನುವ ತನಿಖೆ ಮಾಡಿಕೊಡಿ ಅಂತ ಇಡಿಗೆ ಅಯೋಧ್ಯೆ ಪೊಲೀಸರ ಪತ್ರ ಬರೆದಿದ್ದಾರಂತೆ. ಇದೆಲ್ಲ ಆದ ಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ನಾನು ಕೇಳ್ತಾ ಇರುವ ಪ್ರಶ್ನೆ, ಟೋಟಲ್ ಎಷ್ಟು ದುಡ್ಡು ಹೊಡೆದಿರ್ಬೋದು ಇಲ್ಲಿ ಅಂತ. ಎಷ್ಟು ದುಡ್ಡಾಗಿರ್ಬೋದು? 8 ಜನ ಸದ್ಯಕ್ಕೆ ಆರೋಪಿಗಳಿದ್ದಾರಪ್ಪ. ಇವ್ರ ಜೊತೆ ಇನ್ನೂ ಎಷ್ಟು ಜನ ಇರಬಹುದು? ಇನ್ನೂ 8, ಇನ್ನೂ 18, ಎಷ್ಟೋ ಜನ. ಎಲ್ಲರೂ ಸೇರಿ ಎಷ್ಟು ದುಡ್ಡು ಹೊಡೆದಿರಬಹುದು? ಎಷ್ಟು ದುಡ್ಡು ಹೊಡೆದಿರಬಹುದು ಅನ್ನುವುದರ ಅಂದಾಜು ಸಿಗಬೇಕಂದ್ರೆ ಅಧಿಕೃತವಾಗಿ ಬ್ಯಾಂಕಿನ ಅಕೌಂಟಿಗೆ ಜಮೆಯಾಗಿರುವ ದುಡ್ಡು ಎಷ್ಟು ಅನ್ನೋದ್ರದ್ದು ಒಂದು ಲೆಕ್ಕ ಬೇಕಾಗತ್ತಲ್ವಾ? ಅದೊಂದು ಲೆಕ್ಕ ಇದೆ ನೋಡಿ ಇಲ್ಲಿ. ಇದು ಕಳೆದ ವರ್ಷ ಏಪ್ರಿಲ್ 1ರಿಂದ ಈ ವರ್ಷ ಫೆಬ್ರವರಿ ಅಂತ್ಯದ ತನಕ ಬಂದಿರುವ ದುಡ್ಡು. ಲಾಸ್ಟ್ ಇಯರ್ ಏಪ್ರಿಲ್ 1ರಿಂದ ಅಂದರೆ ಕುಂಭಮೇಳ ಪೀಕ್ನಲ್ಲಿತ್ತಲ್ಲ, ಆ ಸಮಯವೂ ಇದರಲ್ಲೇ ಬಂತು. ಆವಾಗ ಅತಿ ಹೆಚ್ಚು ಜನ ಅಯೋಧ್ಯೆಗೆ ಬಂದರು, ಅತಿ ಹೆಚ್ಚು ಜನ ರಾಮ ಮಂದಿರಕ್ಕೆ ಬಂದರು, ಅತಿ ಹೆಚ್ಚು ದೇಣಿಗೆ ಕೂಡ ಆವಾಗಲೇ ಸಂಗ್ರಹ ಆಗಿದ್ದು. ಅದು ಸೇರಿದಂತೆ ಎಷ್ಟಾಗಿದೆ? ಟೋಟಲ್ ಸಂಗ್ರಹವಾಗಿರುವ ದೇಣಿಗೆ 82 ಕೋಟಿ 78 ಲಕ್ಷ ರೂಪಾಯಿ. 82 ಕೋಟಿ 78 ಲಕ್ಷ ಟೋಟಲ್ ಸಂಗ್ರಹವಾಗಿರುವ ದೇಣಿಗೆ. ಅದರಲ್ಲಿ ಹುಂಡಿಗೆ ಬಿದ್ದದ್ದೇ 54 ಕೋಟಿ 79 ಲಕ್ಷ. 54 ಕೋಟಿ 79 ಲಕ್ಷ ಹುಂಡಿಗೆ ಬಿದ್ದದ್ದು. ಕಳ್ಳತನ ಆಗಿರೋದು ಇದರಲ್ಲಿ. ಈ 54 ಕೋಟಿ 79 ಲಕ್ಷದಲ್ಲಿ, ಅಂದರೆ ಇದು 54 ಕೋಟಿ 79 ಲಕ್ಷ SBIಗೆ ಜಮಾ ಆಗಿದೆ. ಕೌಂಟರಿಗೆ ಬಂದಿರುವುದು 8 ಕೋಟಿ 88 ಲಕ್ಷ. ಇದರಲ್ಲೇನು ಮಾಡೋಕ್ಕಾಗಿಲ್ಲ. ರಸೀಟ್ ಕೊಟ್ಟಿರ್ತಾರೆ, ದುಡ್ಡು ತಗೊಂಡಿರ್ತಾರೆ. ಆನ್ಲೈನ್ನಲ್ಲಿ ಜಮೆ ಆಗಿರೋದು 8 ಕೋಟಿ 33 ಲಕ್ಷ. ಇದರಲ್ಲೇನು ಅಪರಾಧ ಮಾಡೋದಕ್ಕಾಗೋದಿಲ್ಲ. ಬ್ಯಾಂಕ್ ಟ್ರಾನ್ಸ್ಫರ್ ಇದು. ಬೇರೆ ಇತರೆ ಅಂತಿದೆ. ನಾನು ಅಂದ್ಕೊಂಡಿದ್ದು ಇದನ್ನು ಬಂಗಾರ ಬೆಳ್ಳಿ ಈ ಸ್ವರೂಪದ ದಾನಗಳು ಅಂತ ಅಂದ್ಕೊಂಡಿದ್ದೀನಿ. 10 ಕೋಟಿ 86 ಲಕ್ಷ. ಇದರಲ್ಲಿ ಕಳ್ಳತನ ಮಾಡಿರುವ ಸಾಧ್ಯತೆ ಯಾವ್ಯಾವುದರಲ್ಲಿದೆ? 54 ಕೋಟಿ 79 ಲಕ್ಷ ಹುಂಡಿಗೆ ಬಂದದ್ದು, ಇತರೆ 10 ಕೋಟಿ 86 ಲಕ್ಷ. ಎರಡೂ ಸೇರಿಸಿದ್ರೆ ಎಷ್ಟಾಯಿತು? 54, 64, 65, ಒಂದು 66 ಕೋಟಿ ರೌಂಡ್ ಫಿಗರ್ ಅನ್ಕೊಳ್ಳಿ. 66 ಕೋಟಿ ರೌಂಡ್ ಫಿಗರ್ ಬಂದಿದೆ. ಇದರಲ್ಲಿ 54 ಕೋಟಿ 79 ಲಕ್ಷ ಏನಿದೆಯಲ್ಲ, ಅದು ಹುಂಡಿಗೆ ಬಿದ್ದಿರುವ ಹಣ, ಕ್ಯಾಶ್. 500, 100, 200, 50, 20, 10 ಈ ರೀತಿ ನೋಟ್ಗಳಲ್ಲಿ, ಕಾಯಿನ್ಗಳಲ್ಲಿ ಬಂದಿರುವ ದುಡ್ಡಿದು. ಇದನ್ನು ಎಣಿಕೆ ಮಾಡ್ತಾ 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 ಕದ್ದು ಸಾಗಿಸೋದು. ಎಷ್ಟು ಸಾಗಿಸಿರಬಹುದು ಇದರಲ್ಲಿ? 10%, 15%, 54 ಕೋಟಿ 79 ಲಕ್ಷ ರೂಪಾಯಿದು ನಾನು ಮಾತಾಡ್ತಾ ಇರೋದು ಹುಂಡಿಗೆ ಬಿದ್ದಿರುವ ದುಡ್ಡಿನಲ್ಲಿ. ಈ 8 ಕೋಟಿ 88 ಲಕ್ಷ, 8 ಕೋಟಿ 33 ಲಕ್ಷದಲ್ಲಿ ಏನು ಕಳ್ಳತನ ಮಾಡೋದಕ್ಕಾಗೋದಿಲ್ಲ. ದಟ್ ವಿಲ್ ಕಮ್ ಆನ್ ರೆಕಾರ್ಡ್. 54 ಕೋಟಿ 79 ಲಕ್ಷ. ನಾನು ಹೇಳಿದ್ರ ಅರ್ಥ ಇದು 54 ಕೋಟಿ 79 ಲಕ್ಷ ಆಗಿರಲಿಲ್ಲಪ್ಪ, 60 ಕೋಟಿ ಆಗಿರ್ಬೋದು ಬಂದಿರೋ ದುಡ್ಡು. 65 ಕೋಟಿ ಆಗಿತ್ತ ಹಾಗಿದ್ರೆ? ಪ್ರಶ್ನೆ ಇರೋದು ಅದರದ್ದು. ಇದು 10% ದುಡ್ಡನ್ನು ಇವರು ಕದ್ದಿದ್ದಾರೆ ಅಂದ್ಕೊಂಡ್ರೆ 5 ಕೋಟಿ 40 ಲಕ್ಷಕ್ಕೆ ಕದ್ದಂಗೆ ಆಯಿತು. 5 ಕೋಟಿ 40 ಲಕ್ಷ 10% ಕದ್ದಿದ್ದಾರೆ ಅನ್ನೋದಾದರೆ, ಅಂದರೆ 1 ಲಕ್ಷ ಬ್ಯಾಂಕಿಗೆ ಜಮೆ ಆದರೆ 10,000 ಹೋಗಿದೆ ಅಂತ ಅನ್ಕೊಂಡ್ರು. ಅಷ್ಟಾಗಿದೆ. ಜನ ರಾಮ ಮಂದಿರ ನಿರ್ಮಾಣಕ್ಕಾಗಿ ಕೊಡುಗೈ ದಾನ ಮಾಡಿದ್ರು, ಬಿಚ್ಚು ಮನಸ್ಸಿನಿಂದ ದಾನ ಮಾಡಿದ್ರು. ನಿರ್ಮಾಣದ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ನ್ಯಾಸ್ ರಚನೆಯಾಗಿ, ಒಂದು ಟ್ರಸ್ಟ್ ರಚನೆಯಾಗಿ ನಾವು ನಿರ್ಮಾಣ ಆರಂಭಿಸ್ತಾ ಇದ್ದೀವಿ, ದೇಣಿಗೆ ಸಂಗ್ರಹ ಮಾಡ್ತಾ ಇದ್ದೀವಿ ಅಂದಾಗ ಫೆಬ್ರವರಿ 5, 2020 ರಾಮ ಮಂದಿರದ ನಿರ್ಮಾಣಕ್ಕಾಗಿ 4,575 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಗಿದ್ದು.
ದೇವಸ್ಥಾನದ ನಿರ್ಮಾಣಕ್ಕೆ ಖರ್ಚಾಗಿದ್ದು 2475 ಕೋಟಿ. ಟ್ರಸ್ಟ್ನ ಹತ್ರ ಇನ್ನೂ 2100 ಕೋಟಿ ದುಡ್ಡು ಉಳ್ಕೊಂಡಿದೆ. ಅದರ ಜೊತೆಗೆ 82 ಕೋಟಿ 78 ಲಕ್ಷ ಕಳೆದ ವರ್ಷ ಏಪ್ರಿಲ್ನಿಂದ ಈ ವರ್ಷ ಫೆಬ್ರವರಿ ಎಂಡ್ ತನಕ ಸಂಗ್ರಹ ಆಗಿರೋದು. ಇರುವ ದುಡ್ಡನ್ನು ಬೇರೆ ಬೇರೆ ಕಡೆಗಳಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಹೂಡಿಕೆ ಮಾಡಿದೆ. ಕೇಸ್ ಇಲ್ಲಿಗೆ ಬಿಡೋದಿಲ್ಲ ಇದು. ಇವ್ರನ್ನ ಹುಂಡಿಯಿಂದ ತಗೊಂಡೋಗಿರೋ ದುಡ್ಡು ಅಷ್ಟೇ ಅಲ್ಲ, ಅದರ ಬಡ್ಡಿ ಸಮೇತ ವಸೂಲು ಮಾಡ್ತಾರೆ. ಕೊಡಲ್ಲ ಅಂದರೆ ಆಸ್ತಿ ಪಾಸ್ತಿ ಹರಾಜಾಕರು ತಗೋತಾರೆ ಅನ್ನಿಸ್ತಿದೆ ಈಗ. ಲೆಟ್ಸ್ ಸಿ. ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ರು ಒಂದು ಪ್ರಶ್ನೆ ಮಾಡಿದ್ದಾರೆ. ಎಲ್ಲರೂ ಕೇಳ್ತಿರಲ್ಲ, ನೀವು ರಾಮ ಮಂದಿರಕ್ಕೆ ಯಾಕೆ ಹೋಗಿಲ್ಲ, ರಾಮ ಮಂದಿರಕ್ಕೆ ಯಾಕೆ ಹೋಗಿಲ್ಲ, ಈಗ ನೆನಪಾಗ್ತಿದೆ. ಎಲ್ಲರೂ ಕೇಳ್ತಿರಲ್ಲ, ಅಮಿತ್ ಶಾ ಯಾಕೆ ಹೋಗಿಲ್ಲ ರಾಮ ಮಂದಿರಕ್ಕೆ ಇನ್ನೂ ತನಕ ಅಂತ ಅರವಿಂದ್ ಕೇಜ್ರಿವಾಲ್ರ ಪ್ರಶ್ನೆ. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರು ಅವರು. ನಂಬರ್ 1 ಅನ್ನಿಸಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ಮಾಡಿದ್ರು, ಅದನ್ನು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋದರು, ಧರ್ಮಧ್ವಜ ಏರಿಸುವುದಕ್ಕೂ ಅವರೇ ಹೋಗಿದ್ದರು. ಅಮಿತ್ ಶಾ ಯಾಕೆ ಹೋಗಿಲ್ಲ ಅಂತ. ಇನ್ನು ಅಜಯ್ ರಾಯ್, ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ, ವಾರಾಣಸಿಯಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿ ಸೋತಂಥ ಅಜಯ್ ರಾಯ್ ಅವ್ರದ್ದೊಂದು 20-25 ಜನರ ನಿಯೋಗ, ಅದರಲ್ಲಿ 2 ಸಂಸದರು ಇದ್ದರು. ಅಯೋಧ್ಯೆಯ ರಾಮ ಮಂದಿರದಕ್ಕೆ ಬಂದರು, ದರ್ಶನ ಮಾಡ್ಕೋಬೇಕು ನಾವು ಅಂದರು. ಅದು ಏನಾಗಿತ್ತು ಏನೋ, ಅಯೋಧ್ಯೆ ಪೊಲೀಸರು ಕರ್ಕೊಂಡೋಗಿ ಅವ್ರನ್ನ ಒಂದು ಗೆಸ್ಟ್ ಹೌಸ್ನಲ್ಲಿ ಕೂಡ ಹಾಕಿಬಿಟ್ಟಿದ್ರು. ಗೆಸ್ಟ್ ಹೌಸ್ನಲ್ಲಿ ಕೂಡ ಹಾಕಿ ಜೋರ ಗಲಾಟೆ ಆಗಿ ಆಮೇಲೆ ಬಿಟ್ಟರು, ದರ್ಶನ ಮಾಡಿಕೊಂಡ್ರು. ಈ ದರ್ಶನದ ನಂತರ ಅಜಯ್ ರಾಯ್ ಕೇಂದ್ರ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಯೋಗಿ ಆದಿತ್ಯನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಳಿಸ್ಕೊಳ್ಳಿ. ಮುಂದಿನ ಸುದ್ದಿಗೆ ಹೋಗೋಣ. ಪಕ್ಕದ ತಮಿಳುನಾಡಿನ ರಾಜಕಾರಣದ್ದು ಭಾಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಮೇ 4ನೇ ತಾರೀಕು 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದಿದ್ದು, ತಮಿಳುನಾಡು ಸೇರಿದಂತೆ. ಅಲ್ಲಿ ಯಾರಿಗೂ ಬಹುಮತ ಬರಲಿಲ್ಲ, ಹಗ್ಗ ಜಗ್ಗಾಟ ಆಯಿತು. ಒಂದು 5-6 ದಿವಸ ನಡೆದು ಮೇ 10ನೇ ತಾರೀಕು ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದರು. ಪೂರ್ತಿ 2 ತಿಂಗಳು ಆಗಿಲ್ಲ, ಇನ್ನು 9 ದಿವಸ ಹೋದರೆ 2 ತಿಂಗಳು ತುಂಬುತ್ತೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿ. ಆಗಲೇ ಅವರ ಸರ್ಕಾರ ಬೀಳಿಸುವ ಷಡ್ಯಂತ್ರಗಳ ಶುರುವಾಗಿದ್ದಾವಂತೆ. TVKಯ 15 MLAಗಳ ರಾಜೀನಾಮೆ ಕೊಡಿಸೋದಕ್ಕೆ DMK ದುಡ್ಡು ಆಫರ್ ಮಾಡ್ತಾ ಇದೆಯಂತೆ. ಅದರಲ್ಲಿ 2 ಶಾಸಕರು ಸ್ವತಃ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 35 ಕೋಟಿ ರೂಪಾಯಿ ಆಫರ್ ಮಾಡೋದಕ್ಕೆ ಬಂದರು ನಮಗೆ ಅಂತ. ಅದು ಒಂದು ಪ್ರೈವೇಟ್ ಕಂಪನಿಯವರು ಯಾರೋ ಬಂದಿದ್ರಂತೆ, IPDS ಅನ್ನುವ ಖಾಸಗಿ ಸಂಸ್ಥೆಯವರು ಬಂದಿದ್ರಂತೆ. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡಿ ಅಂತೇನೋ ಹೇಳಿದ್ರಂತೆ. ನಾವು ಮಾಡೋದಿಲ್ಲ ಅಂದಿದ್ದಕ್ಕೆ, ಆಯಿತು ಬೇರೆ ಯಾರ್ದಾರ ಹತ್ರ ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ, ನೀವು ಅದರ ಪರವಾಗಿ ಓಟ್ ಹಾಕಬೇಕು, 35 ಕೋಟಿ ಕೊಡ್ತೀವಿ ಅಂದ್ರಂತೆ 2 MLAಗಳಿಗೆ. ಆ 2 MLAಗಳು ಹೋಗಿ ಚೆನ್ನೈ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚೆನ್ನೈ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ರು. IPDS ಕಂಪನಿಯ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಕೊಂಡು ಬಂದರು. ಆತನ ವಿಚಾರಣೆಯಲ್ಲಿ ಅವರು ಆ ವ್ಯಕ್ತಿ ಕರೂರಿನ ಇನ್ನಿಬ್ಬರ ಹೆಸರು ಹೇಳದ್ನಂತೆ. ಆ ಕರೂರಿನಲ್ಲೂ ಇನ್ನಿಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಫೈನಲಿ ಇದು ಎಲ್ಲಿಗೆ ಹೋಗಿ ನಿಲ್ತು ಅಂದರೆ, ಕರೂರಿನ DMK ಶಾಸಕ ಸೆಂಥಿಲ್ ಬಾಲಾಜಿ ಹಂತಕ್ಕೆ ಹೋಗಿ ನಿಂತ್ಕೊಂಡಿದೆ. ಅಂದರೆ ಈ 3 ಜನ ಸೆಂಥಿಲ್ ಬಾಲಾಜಿ ಜೊತೆ ಆತ್ಮೀಯರಾಗಿದ್ದರು ಅಂತ. ಸೆಂಥಿಲ್ ಬಾಲಾಜಿ ಸ್ಟಾಲಿನ್ ಗೌರ್ಮೆಂಟ್ನಲ್ಲಿ ಮಿನಿಸ್ಟರ್ ಆಗಿದ್ದ ವ್ಯಕ್ತಿ. ಕರೂರಿನಲ್ಲಿ DMKಯಿಂದ ಗೆದ್ದಿದ್ದಾರೆ. ಕರೂರು ಅಂದ್ರೆ ನೆನಪಾಯ್ತಲ್ಲ, ವಿಜಯ್ ರೋಡ್ ಶೋ ಮಾಡ್ತಾ ಇರುವಾಗ ಕಾಲು ತುಳಿತಾಗಿ ಒಂದು 12 ಜನ ಸತ್ತೋದ್ರಲ್ಲಿ. ಆ ಪ್ರಕರಣವನ್ನು ಇಟ್ಕೊಂಡು ಬಹಳ ಜೋರಾಗಿ ವಿಜಯ್ ವಿರುದ್ಧ ಸೆಂಥಿಲ್ ಹೋರಾಟ ನಡೆಸಿದ್ರು. ಅದೇ ಸೆಂಥಿಲ್ ಈಗ ವಿಜಯ್ ಗೌರ್ಮೆಂಟ್ ಬೆಳೆಸೋದಕ್ಕೆ ಹೊರಟಿದ್ದಾರೆ ಅಂತ TVKಯ ಆರೋಪ. ಕರೂರು ಕಾಲು ತುಳಿತ ಪ್ರಕರಣದಲ್ಲಿ ಹೋರಾಟ ಮಾಡಿದ ಸಿಟ್ಟಿಗೆ ವಿಜಯ್ ಸೇಡು ತೀರಿಸ್ಕೊಳ್ತಿದ್ದಾರೆ, ಸುಳ್ಳು ಕೇಸ್ ಹಾಕಿ ಅಂತ DMK ಅವರು ಹೇಳ್ತಾ ಇದ್ದಾರೆ. 108 ಇದೆ TVKಯ ಸಂಖ್ಯೆ. 15 ಜನ ಏನಾದ್ರು ರಾಜೀನಾಮೆ ಕೊಟ್ಟರು ಹೊಡೆಸ್ಕೊಂಡು ಹೋಗುತ್ತೆ ಗೌರ್ಮೆಂಟು. ಥಿನ್ ಮೆಜಾರಿಟಿಯ ಮೇಲೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ವಿಜಯ್ ಮುಖ್ಯಮಂತ್ರಿಯಾಗಿ 50 ದಿನಗಳಲ್ಲಿ ಷಡ್ಯಂತ್ರದ ಕೇಸಾಗಿ ಅರೆಸ್ಟ್ಗಳು ಕೂಡ ಆಗ್ಬಿಟ್ಟು.
ನಿರ್ಮಲ್ ಕುಮಾರ್ ಮಾತಾಡಿದ್ದಾರೆ, ಸಚಿವರು, ಹೆಂಗೆ ನಡೀತಾ ಇದೆ ಈ ಷಡ್ಯಂತ್ರ ಅಂತ. ಭಾರತ ಪಾಕಿಸ್ತಾನದ ಮಧ್ಯದ ಎಲ್ಲ ರಾಜತಾಂತ್ರಿಕ ಸಂಬಂಧಗಳು ಪಹಲ್ಗಾಮ್ ಅಟ್ಯಾಕ್ ನಂತರ ಕತ್ತರಿಸಲ್ಪಟ್ಟಿವೆ. ಭಾರತ ಒಂದು ಡಿಸೈಡ್ ಮಾಡ್ತು ಪಹಲ್ಗಾಮ್ ದಾಳಿಯ ನಂತರ. ಆಪರೇಷನ್ ಸಿಂಧೂರ ಮಿಲಿಟರಿ ಆಕ್ಷನ್ ಆಗಿತ್ತು. ಅದಕ್ಕಿಂತ ಮುಂಚೆ ಡಿಪ್ಲೊಮ್ಯಾಟಿಕ್ ಆಕ್ಷನ್ ತಗೊಂಡ್ರು. ಆ ಡಿಪ್ಲೊಮ್ಯಾಟಿಕ್ ಆಕ್ಷನ್ಗಳ ಪೈಕಿ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಳ್ಳುವುದು ಒಂದಾಗಿತ್ತು. ಇನ್ನೊಂದು ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ಸಸ್ಪೆನ್ಷನ್ನಲ್ಲಿಡೋದಾಗಿತ್ತು. ಆ ಎರಡು ನಿರ್ಧಾರಗಳಾದವು. ಈಗ ಭಾರತ ಮತ್ತು ಪಾಕಿಸ್ತಾನದ ಕೆಲವರು ಸೇರ್ಕೊಂಡು ಭಾರತದ ಪ್ರಧಾನಮಂತ್ರಿಗಳಿಗೆ, ಪಾಕಿಸ್ತಾನದ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ರಾಜತಾಂತ್ರಿಕ ಸಂಬಂಧಗಳು ಪುನರ್ಸ್ಥಾಪನೆಗೊಳ್ಳಲಿ, ಮಾತುಕತೆಗಳು ಶುರುವಾಗಲಿ, ಅಟ್ಟಾರಿ ವಾಘಾ ಬಾರ್ಡರ್ನನ್ನು ಓಪನ್ ಮಾಡಿ ಪಾಕಿಸ್ತಾನಕ್ಕೆ ಬೇಕಾದ ವಸ್ತುಗಳು ಭಾರತದಿಂದ ಹೋಗಲಿ, ಭಾರತದಿಂದ ಬೇಕಾದ ವಸ್ತುಗಳು ಪಾಕಿಸ್ತಾನಕ್ಕೆ ಹೋಗಲಿ ಅಂತ ಪತ್ರ ಬರೆದಿದ್ದಾರೆ ಅವರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ಗೆ ಪತ್ರ ಇದು. ವೀಸಾ ಸೇವೆ ಶುರು ಮಾಡಬೇಕಂತೆ, ಹೈ ಕಮಿಷನ್ ಓಪನ್ ಆಗಬೇಕಂತೆ, ವಾಯು ಪ್ರದೇಶಗಳು ಅವರ ವಿಮಾನಕ್ಕೆ ಇವ್ರದ್ದು ವಿಮಾನಕ್ಕೆ ಅವರದ್ದು ವಾಯು ಪ್ರದೇಶಗಳ ಮುಕ್ತ ಆಗಬೇಕಂತೆ. ಒಟ್ಟಿನಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ ದ್ವಿಪಕ್ಷೀಯ ಸಂಬಂಧ ಪುನರ್ಸ್ಥಾಪನೆ ಆಗಬೇಕಂತೆ. ಪಾಕಿಸ್ತಾನದಲ್ಲಿ ಹುಟ್ಟಿ ಬೆಳೆದು ಕೆನಡಾದ ಸಿಟಿಸನ್ ಆಗಿದ್ದ ತಾರೆಕ್ ಫತಾ ಅಂತ ಒಬ್ಬರು ರೈಟರ್ ಇದ್ದರು. ತಾರೆಕ್ ಫತಾ ತೀರ್ಕೊಂಡ್ರು. ಇಲ್ಲಿ ಬೆಂಗಳೂರಿಗೆ ಅವರು ಬಂದಾಗ ನಾನು ಒಂದು ಇಂಟರ್ವ್ಯೂನು ಮಾಡಿದ್ದೆ. ಈ ರೀತಿಯಾಗಿ ಪತ್ರ ಬರೆಯೋದು, ಒತ್ತಡ ಹಾಕೋದು ಮತ್ತು ಸಂಬಂಧಗಳ ಸರಿಯಾಗಿದ್ದಾಗ ಅಲ್ಲಿನ ಕಲಾವಿದರನ್ನು ಕರೆಸ್ದೆ, ಇಲ್ಲಿನ ಕಲಾವಿದರನ್ನು ಕರೆಸ್ದೆ, ಇಂಥದ್ದೆಲ್ಲ ಮಾಡೋರಿಗೆ ಅವರು ಅಮನ್ ಕಿ ಆಶಾ ಆಂಟಿಗಳು ಅಂತ ಒಂದು ಹೆಸರಿಟ್ಟಿದ್ರು. ಅಂದರೆ ಅದರಲ್ಲೇನು ಹೆಣ್ಮಕ್ಳು ಅಷ್ಟೇ ಇದ್ದಾರೆ ಅಂತ ಅನ್ಕೋಬೇಡಿ ನೀವು. ಅವ್ರು ಕರಿತಿದ್ರು ಹಾಗೆ ಅಮನ್ ಕಿ ಆಶಾ ಆಂಟಿಗಳು ಅಂತ. ಗಂಗಾ ಜಮುನಾ ತೈಜೀಬ್ ಅಂತ ಒಂದು ಇದೆ ಇವ್ರದ್ದು, ಗಂಗಾ ಜಮುನಾ ತೈಜೀಬ್ ಅಂತ. ಅವ್ರು ಕೇಳ್ತಾ ಇದ್ದದ್ದು ಗಂಗಾ ಭಿ ಹಮಾರ, ಜಮುನಾ ಭಿ ಹಮಾರ, ತೈಜೀಬ್ ಕ್ಯೂ ತುಮಾರ ಅಂತ. ಒಂದು ಪತ್ರ 117 ಜನ ಸೈನ್ ಹಾಕಿದ್ದಾರೆ ಇದರಲ್ಲಿ, ಭಾರತ ಮತ್ತು ಪಾಕಿಸ್ತಾನದವರು ಸೇರಿ. ಪ್ರಮುಖರು ಯಾರ್ಯಾರು? ಫಾರೂಕ್ ಅಬ್ದುಲ್ಲಾ, ನ್ಯಾಷನಲ್ ಕಾನ್ಫರೆನ್ಸ್ನ ಮುಖ್ಯಸ್ಥ; ಮೀರ್ವೈಸ್, ಕಾಶ್ಮೀರಿ ಪ್ರತ್ಯೇಕತಾವಾದಿ ನಾಯಕ; ಮೆಹಬೂಬಾ ಮುಫ್ತಿ, PDP ನಾಯಕಿ; ಮನೋಜ್ ಝಾ, RJD ಸಂಸದ; ಹುಮಾಯೂನ್ ಕಬೀರ್, ಪಶ್ಚಿಮ ಬಂಗಾಳದಲ್ಲಿ ಗೆದ್ದರಲ್ಲ ಪ್ರತ್ಯೇಕ ಪಕ್ಷ ಮಾಡಿಕೊಂಡು, ಹುಮಾಯೂನ್ ಕಬೀರ್ MLA; ಪಾಕಿಸ್ತಾನದ ಕಡೆಯಿಂದ ಖುರ್ಷೀದ್ ಕಸೂರಿ, ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ; ಅಶ್ರಫ್ ಖಾಜಿ, ಮಾಜಿ ರಾಜತಾಂತ್ರಿಕ ಅಧಿಕಾರಿ; ಇಸ್ಫನ್ಯಾರ್ ಭಂಡಾರ್, ಪಾಕ್ ಅಸೆಂಬ್ಲಿ ಸದಸ್ಯ; ಪರ್ವೇಜ್ ಹುಡ್ಬೋಯ್, ಪರಮಾಣು ಭೌತಶಾಸ್ತ್ರದ ಲೇಖಕ ಅಂತ ಇಂಥದ್ದೊಂದು ಪತ್ರ ಬರೆದಿದ್ದಾರೆ. ಈ ಪತ್ರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕಾದವರು ನಿರ್ಧಾರ ತಗೊಳ್ಳಿ, ಅದರಲ್ಲೇನಿಲ್ಲ. ಬಟ್ ಪ್ರಶ್ನೆ ಇರೋದು, ಈಗ ಯಾಕೆ ಈ ಪತ್ರ, ಈಗ ಯಾಕೆ ಅಂತ. ಪಹಲ್ಗಾಮ್ ದಾಳಿಯೂ ಸೇರಿದಂತೆ ಭಾರತದ ಮೇಲೆ ನಡೆದ ಭಯೋತ್ಪಾದಕ ದಾಳಿಗಳಲ್ಲಿ ಪಾಕಿಸ್ತಾನದ ಪಾತ್ರ ಅನ್ಡೌಟೆಡ್ಲಿ ಕ್ಲಿಯರ್ ಆಗಿದೆ. ಮೂಟೆ ಮೂಟೆ ಡಾಸಿಯರ್ಗಳನ್ನು ಭಾರತ ಕೊಟ್ಟಿದೆ ಅವರಿಗೆ, ಮೂಟೆ ಮೂಟೆ. ನಿಮ್ಮ ನೆಲದಲ್ಲಿರುವ ಇಂಥ ಭಯೋತ್ಪಾದಕ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ಇಂತಿಂಥವರು ಭಾರತದೊಳಗೆ ಬಂದು ಇಂಥಿಂಥ ಕೃತ್ಯಗಳನ್ನು ಮಾಡಿದರು ನೋಡಿ ಅನ್ನುವುದಕ್ಕೆ ಸಾಕ್ಷ್ಯಗಳನ್ನು ಭಾರತ ಕೊಡ್ತು. ಪಾಕಿಸ್ತಾನ ಅದನ್ನು ನಿರಾಕರಿಸ್ತಾ ಬಂತು. ಅಂತಿಮವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗಿ ಬಂತು. ಸರ್ಜಿಕಲ್ ಸ್ಟ್ರೈಕ್ ಆದಮೇಲೂ ಪಾಕಿಸ್ತಾನ ಏನು ಸುಧಾರಿಸಿಕೊಳ್ಳಲಿಲ್ಲ. ಭಾರತ ಏರ್ ಸ್ಟ್ರೈಕ್ ಮಾಡ್ತು. ಏರ್ ಸ್ಟ್ರೈಕ್ ಆದ ಮೇಲಾದರೂ ಇವ್ರದ್ದು ನಿಂತತಾ ಅಂದರೆ ಅದೂ ಇಲ್ಲ. ಪಹಲ್ಗಾಮ್ ದಾಳಿಯ ನಂತರ ಆಪರೇಷನ್ ಸಿಂಧೂರ. ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರಕ್ಕಿಂತಲೂ 100 ಪಟ್ಟು ದೊಡ್ಡ ಹೊಡೆತ ಕೊಟ್ಟಿರೋದು ನೀರು ಕೊಡೋದಿಲ್ಲ ನಿಮಗೆ ಅಂತ ಭಾರತ ಹೇಳಿರುವುದು. ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಸಸ್ಪೆನ್ಷನ್ನಲ್ಲಿ ಇಟ್ಟಿರುವುದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಅಂದರೆ ದೊಡ್ಡ ಹೊಡೆತ ಆಗಿಬಿಟ್ಟಿದೆ. ನೀವು ಅಲ್ಲಿನ ರಾಜಕಾರಣಿಗಳ ಹೇಳಿಕೆಯನ್ನು ನೋಡ್ಬೇಕು ನೀವು. ಐ ಥಿಂಕ್ ಶಹಬಾಜ್ ಶರೀಫೇ ಇತ್ತೀಚೆಗೆ ಹೇಳಿದ್ದು,
ಸಿಂಧೂ ನದಿಯ ನೀರನ್ನು ನಮಗೆ ಕೊಡದೆ ಹೋದರೆ ಯುದ್ಧ ಮಾಡೋದಕ್ಕೂ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ಇವತ್ತಿನ್ನೊಬ್ಬ ಯಾರೋ ಹೇಳಿದ್ದಾನೆ, ಕೈ ಕತ್ತರಿಸ್ಬಿಡ್ತೀವಿ ನಮಗೆ ಕೊಡಬೇಕಾದ ನೀರನ್ನು ನಾವು ಕೊಡದೆ ಹೋದರೆ ಅಂತ. 1960ರಲ್ಲಿ ಭಾರತ ವರ್ಲ್ಡ್ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ, ಏನು ಕೆಲಸ ರೀ ವರ್ಲ್ಡ್ ಬ್ಯಾಂಕ್ ಇದ್ದಿದ್ರಲ್ಲಿ, ವರ್ಲ್ಡ್ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಇಂಥದ್ದೊಂದು ನದಿ ನೀರಿನ ಒಪ್ಪಂದ ಮಾಡ್ಕೊಳ್ತು ಭಾರತ. ಟೋಟಲ್ ಅವೈಲೇಬಲ್ ವಾಟರ್ನಲ್ಲಿ 70% ನೀರು ನಿಮಗೆ, 30% ನೀರು ನಮಗೆ ಅನ್ನುವ ಒಪ್ಪಂದ ಮಾಡ್ಕೊಂಡ್ರು. ಯಾರು ಮಾಡ್ಕೊಂಡ್ರು, ಹೆಂಗೆ ಮಾಡ್ಕೊಂಡ್ರು ಅನ್ನೋದನ್ನು ಹೇಳಿದ್ರೆ ಇದು ಪೊಲಿಟಿಕ್ಸಿಗೆ ತಿರುಗ್ಕೊಂಬಿಡುತ್ತೆ. ಬೇಡ, ಈಗ ನಮ್ಮನ್ನು ಆಳ್ತಾ ಇದ್ದವ್ರು ಮಾಡ್ಕೊಂಡ್ರಪ್ಪ ಅಂಥದ್ದೊಂದು ಒಪ್ಪಂದವನ್ನು. ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಆಯ್ತು ರೀ ವಿಷಯ, ಅವರದ್ದೇ ಪಕ್ಷದವ್ರು ಅವ್ರನ್ನೇ ಪ್ರಶ್ನೆ ಮಾಡಿದ್ರು, ಯಾವ ನ್ಯಾಯ ಇದನ್ನು ಹೆಂಗೆ ಮಾಡಿದ್ರಿ ನೀವು? 70% ಅವ್ರಿಗೆ ನೀರು, 30% ನಮಗೆ ನೀರು ಅಂದರೆ ನೀರು ಕೊಟ್ಟು ಶಾಂತಿಯನ್ನು ಪಡೆದುಕೊಂಡು ಬಂದಿದ್ದೇನೆ ಅಂತ ಹೇಳಿದ ಮಹಾನ್ ನಾಯಕರಿದ್ರು ಆವಾಗ. ನೀರು ಕೊಟ್ಟು ಶಾಂತಿಯನ್ನು ಪಡೆದಿದ್ದೇನೆ ಅಂತ. ಎಲ್ಲಿ ಶಾಂತಿ? ಶಾಂತಿಯಲ್ಲಿ ಎಲ್ಲಿ ಬಂತು ಶಾಂತಿ? ಪಂಜಾಬ್ನಲ್ಲಿ ಭಯೋತ್ಪಾದಕ ಕೃತ್ಯ, ಅದನ್ನು ಕಂಟ್ರೋಲ್ ಮಾಡಿದ್ವಿ ಅನ್ನೋ ಅಷ್ಟರಲ್ಲಿ ಕಾಶ್ಮೀರದಲ್ಲಿ ಸ್ಟಾರ್ಟು. ಭಾರತದ ಮೂಲೆ ಮೂಲೆಗಳಲ್ಲಿ ಬಾಂಬುಗಳು, ಭಯೋತ್ಪಾದಕ ದಾಳಿಗಳನ್ನು ಪಾಕಿಸ್ತಾನ ಮಾಡಿತು. ಅಷ್ಟೆಲ್ಲ ನಿರಂತರವಾಗಿ ಆಗ್ತಾ ಬಂದರೂ ಕೂಡ ಪಾಕಿಸ್ತಾನದ ಬಾಯಿ ಮತ್ತೊಂದನ್ನು ಮುಚ್ಚಿಸುವ ಕೀಲಿಕೈ ನಮ್ಮ ಕೈ ಹತ್ರ, ನಮ್ಮ ಕೈಲಿದೆ. ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿ ಆ ನೀರನ್ನು ನಾವು ಬಳಕೆ ಮಾಡಿಕೊಳ್ಳೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ರೆ ಸಾಕು ಅಂತ ಒಬ್ರಿಗೂ ಅನ್ನಿಸ್ಲಿಲ್ವಲ್ಲ. ಹಂಗೆ ಯಾರಿಗೋ ಒಬ್ರಿಗೆ ಅನ್ನಿಸೋದಕ್ಕೆ ಪಹಲ್ಗಾಮ್ನಲ್ಲಿ ದಾಳಿ ಆಗಬೇಕಾಗಿ ಬಂತ. ಅದು ಯಾರ ಮೇಲೆ? ಪಿಕ್ನಿಕ್ ಮಾಡೋದಕ್ಕೆ ಹೋದಂಥ ಪ್ರವಾಸಿಗರ ಮೇಲೆ ದಾಳಿ. ಆ ನೀರು ಬರ್ತಿಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ. ನೀರು ಕೊಡೋದಿಲ್ಲ ಅಂತಲ್ಲ ಭಾರತ ಹೇಳಿದ್ದು, ನಿಮಗೆ ಬೇಕಾದಾಗ ಕೊಡೋದಿಲ್ಲ ನಾವು ಅಂತ. ಅಥವಾ ನಮಗೆ ಯಾವಾಗ ಬೇಕು ಅವಾಗ ಬಿಡ್ತೀವಿ. ನಮಗೆ ಯಾವಾಗ ಬೇಕು ಅವಾಗ ಬಿಡ್ತೀವಿ ಅಂದರೆ ಏನು ಅರ್ಥ? ಅದು ಭಾರತದ ಹತ್ರ ಅಷ್ಟೂ ನೀರನ್ನು ಹಿಡಿದಿಟ್ಟುಕೊಳ್ಳುವ ಇನ್ಫ್ರಾಸ್ಟ್ರಕ್ಚರ್ ಸದ್ಯಕ್ಕಿಲ್ಲ. ನಮಗೆ ನೀರಿನ ಅವಶ್ಯಕತೆ ಇದೆ. ಆ ನೀರನ್ನು ತಿರುವಿದರೆ, ಅಣೆಕಟ್ಟುಗಳನ್ನು ಕಟ್ಟಿ ತಿರುವಿಕೊಂಡ್ರೆ ಪಂಜಾಬಿನ ತನಕ ನೀರು ಕೊಡ್ಬೋದು ರೀ. ಪಂಜಾಬ್ ಚಂಡೀಗಢ ತನಕ ನೀರು ತರ್ಬೋದು. ಅದನ್ನು ಆ ಇನ್ಫ್ರಾಸ್ಟ್ರಕ್ಚರ್ ಭಾರತದ ಬಳಿ ಇಲ್ಲ. ಇನ್ನು ಕಟ್ತಾ ಇದ್ದೀವಿ ನಾವು ಅದನ್ನು. ಹಾಗೆ ಕಟ್ತಾ ಇರುವಾಗ ಈಗ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ಅದರಲ್ಲಿ ಪಾಕಿಸ್ತಾನದಲ್ಲಿ ಜೋರು ಮಳೆ ಆಗ್ತಿರುವಾಗ ನಮ್ಮಲ್ಲೂ ಮಳೆ ಆಗ್ತಿರುತ್ತಪ್ಪ, ಬಿಟ್ಬಿಡೋದು ನೀರು. ಪಾಕಿಸ್ತಾನದಲ್ಲಿ ನೀರು ಬೇಕು ಅಂತ ಬಾಯಿ ಬಡ್ಕೊಳ್ತಿರುವಾಗ ನಮ್ಮಲ್ಲೂ ನೀರಿನ ಕೊರತೆ ಇರುತ್ತೆ, ನಾವು ಬಳಸ್ಕೊಳ್ಳೋದವಾಗ. ಅಂಥದ್ದೊಂದು ತಂತ್ರವನ್ನು ಈಗಿನ ಸರ್ಕಾರ ಅನುಸರಿಸ್ತು. ಪಾಕಿಸ್ತಾನಕ್ಕೆ ಬಿಕ್ಕಳಿಕೆ ಶುರುವಾಗ್ಬಿಟ್ಟಿದೆ. ಬಿಕ್ಕಳಿಕೆ, ಯು ಮೆ ನಾಟ್ ಬಿಲೀವ್. ಪಾಕಿಸ್ತಾನದ 1/4 GDP ಬರದೆ ಈ ನೀರಿನಿಂದ. ಈ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬಿಟ್ಟರೆ ಅವ್ರದ್ದು 25% GDP ಕಿತ್ಕೊಂಡು ಹೋಯಿತು ಅಂತ. 1,60,00,000 ಹೆಕ್ಟೇರ್ ನೀರಾವರಿ ಆಗುತ್ತೆ ಈ ನೀರಿನಿಂದ ಅವರಿಗೆ. ಪಾಕಿಸ್ತಾನದ ಅನೇಕ ನಗರಗಳಿಗೆ ಕುಡಿಯೋ ನೀರು, ನೀರಾವರಿ ಹೊರತುಪಡಿಸಿ ಹೇಳ್ತಾ ಇದ್ದೇನೆ, ಕುಡಿಯೋ ನೀರು, ಅವರಿಗೆ ಇಂಡಸ್ಟ್ರಿಗೆ ನೀರು. ಈ ಸಿಂಧೂ ಮತ್ತು ಸಿಂಧೂ ನದಿಯ ಉಪನದಿಗಳ ನೀರು ಪಾಕಿಸ್ತಾನದೊಳಗೆ ಹೋಗಿ ಅಲ್ಲಿ ಕೃಷಿ ಆಗುತ್ತೆ. ನೀರಿನ ಮೇಲೆ ಡಿಪೆಂಡ್ ಆಗಿರುವ ಬೇರೆ ಬೇರೆ ಇಂಡಸ್ಟ್ರಿಗಳು ನಡೀತವೆ. ಕೃಷಿಯ ಇಂಡಸ್ಟ್ರಿ ಅಂದರೆ ಅಗ್ರಿಕಲ್ಚರಲ್ ಇಂಡಸ್ಟ್ರಿಗಳಿದೆ. ಆ ಇಂಡಸ್ಟ್ರಿಗಳು ಎಲ್ಲ ಸೇರಿ 40% ಪಾಕಿಸ್ತಾನದವ್ರಿಗೆ ಉದ್ಯೋಗ, 40% ಉದ್ಯೋಗ ಸಿಗೋದು ಈ ನೀರಿನಿಂದ ಅವ್ರಿಗೆ. ಯಾರೋ 1960ರಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು. ಆ ಅಗ್ರಿಮೆಂಟ್ ಪ್ರಕಾರ ನಮಗೆ 70% ನೀರು ಕೊಡ್ತಾ ಇರುವವರ ಋಣದಲ್ಲಿದ್ದೀವಿ ನಾವು ಅನ್ನೋದನ್ನು ಖಬರ್ನಲ್ಲಿಟ್ಕೊಳ್ಳದೆ ಭಾರತದ ಮೇಲೆ ಇಷ್ಟು ದಾಳಿಗಳನ್ನು ನಡೆಸ್ತಾ ಬಂದರು. ಈ ಒಪ್ಪಂದ ಯಾವತ್ತೂ ರದ್ದಾಗಬೇಕಾಗಿತ್ತು, ಈಗ ರದ್ದಾಗಿದೆ. ಪಾಕಿಸ್ತಾನ ಬಿಕ್ಕಳಿಸ್ತಾ ಇದೆ. ಈಗ ಪತ್ರ ಬರೀತಾರೆ ನೋಡಿ ಇವರು, ಈಗ ಪತ್ರ ಬರೀತಾರೆ, ಮಾತುಕತೆ ಶುರು ಮಾಡಿ ನಾವು ಚೆನ್ನಾಗಿರೋಣ. 117 ಜನ ಸೇರಿ ಸೈನ್ ಹಾಕಿ ಪತ್ರ ಬರೆದಿದ್ದಾರೆ. ಈಗ ಏನು ಬದಲಾವಣೆ ಆಯಿತು ಅಂತ? ಅಟ್ಲೀಸ್ಟ್ ಪಾಕಿಸ್ತಾನ ನಮ್ಮಲ್ಲಿರುವ ಭಯೋತ್ಪಾದಕ ತರಬೇತಿ ಕೇಂದ್ರಗಳನ್ನೆಲ್ಲ ನಾವು ಮುಚ್ತಾ ಇದ್ದೀವಿ, ಅವನ್ನ ನಮ್ಮ ನೆಲದಲ್ಲಿ ಆಪರೇಟ್ ಆಗೋದಕ್ಕೆ ಬಿಡೋದಿಲ್ಲಪ್ಪ.
3 ತಿಂಗಳು ಟೈಮ್ ಕೊಡಿ, 3 ತಿಂಗಳಾದಮೇಲೆ ಭಾರತದಿಂದ ಒಂದು ನಿಯೋಗ ಬಂದು ಏನು ಚೆಕ್ ಮಾಡ್ಕೋತೀರೋ ಮಾಡ್ಕೊಳ್ಳಿ, ಆಮೇಲಾದರೂ ಸಿಂಧು ನದಿಯ ನೀರು ನಮಗೆ ಕೊಡ್ತೀರಾ ಅಂತ ಕೇಳಿದರೆ ಅದಕ್ಕೊಂದು ಅರ್ಥ ಇದೆ. ಏನಿಲ್ಲ ಎಂತಿಲ್ಲ, ಮಾತುಕತೆ ಶುರು ಮಾಡಿ, ವ್ಯಾಪಾರ ಶುರು ಮಾಡಿ, ಏರ್ ಸ್ಪೇಸ್ಗಳನ್ನು ಓಪನ್ ಮಾಡಿ, ಅಮನ್ ಕಿ ಆಶಾ. ಇಂಟ್ರೆಸ್ಟಿಂಗ್ಲಿ RSSನ ಸರಕಾರ್ಯವಾಹ ಆದಂಥ ದತ್ತಾತ್ರೇಯ ಹೊಸಬಾಳೆಯವರು ಇತ್ತೀಚೆಗಿದೆ ಮಾತಾಡಿದರು. ಭಾರತ ದೇಶದ ಪಾಲಿಗೆ ಪಾಕಿಸ್ತಾನ ಸದಾ ಮಗ್ಗಲ ಮುಳ್ಳು. ಭಾರತ ಹಲವು ಪ್ರಯತ್ನಗಳ ಹೊರತಾಗಿ ಉತ್ತಮ ರಾಜತಾಂತ್ರಿಕ ಸಂಬಂಧ ಬೆಸೆಯುವ ಯಾವುದೇ ಇರಾದೆಯೂ ಪಾಕಿಸ್ತಾನಕ್ಕಿಲ್ಲ. ಆದಾಗ್ಯೂ ಭಾರತ ರಾಜತಾಂತ್ರಿಕ ಮಾತುಕತೆಯ ಕಿಟಕಿ ತೆರೆದಿಡಬೇಕು. ನಾವು ಯಾವಾಗಲೂ ಸಂವಾದದಲ್ಲಿ ತೊಡಗಿಸಿಕೊಳ್ಳಲು ಸಿದ್ಧರಾಗಬೇಕು. ಆದರೆ ರಾಷ್ಟ್ರದ ಭದ್ರತೆ ಮತ್ತು ಸ್ವಾಭಿಮಾನವನ್ನು ಬಿಟ್ಟುಕೊಡಬಾರದು. ಜನರಿಂದ ಜನರಿಗಿರುವ ಸಂಬಂಧ ದೇಶಗಳ ಉದ್ವಿಗ್ನತೆಯನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಪಾಕಿಸ್ತಾನ ಭಾರತ ಸಾಂಸ್ಕೃತಿಕ ಸಂಬಂಧ ಹೊಂದಿವೆ. ನಾವು ಒಂದು ಕಾಲದಲ್ಲಿ ಒಂದೇ ರಾಷ್ಟ್ರವಾಗಿದ್ದೆವು. ಯಾವ ಸಾಂಸ್ಕೃತಿಕ ಸಂಬಂಧದ ಮಾತಾಡ್ತಾ ಇದ್ದಾರೆ ದತ್ತಾತ್ರೇಯ ಹೊಸಬಾಳೆ ಅವರು? ನನಗೆ ಅರ್ಥ ಆಗಲಿಲ್ಲಪ್ಪ. ಯಾವ ಸಾಂಸ್ಕೃತಿಕ ಸಂಬಂಧ? 1928ರ ಆಸುಪಾಸಿನಲ್ಲಿ ಆ ಸಾಂಸ್ಕೃತಿಕ ಸಂಬಂಧವನ್ನು ಕಿತ್ತೆಸೆಯುವ ಪ್ರಕ್ರಿಯೆ ಶುರುವಾಯಿತು ಸ್ವಾಮಿ, ಕಿತ್ತೆಸೆಯುವ ಪ್ರಕ್ರಿಯೆ. ಆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅನ್ನುವುದರ ಸಾಕ್ಷಿ ಏನು ಅಂದರೆ, ಆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮಾತಾಡಲಿಲ್ವಾ? ಅದನ್ನು ಹಮ್ ಮುಸಲ್ಮಾನ್, ಹಮಾರೆ ಸೋಚ್ ಅಲಗ್, ವಿಚಾರ ಅಲಗ್, ಏನೇನು ಬದಲಾಗಿದೆ ಅಂತ ಅನ್ನೋದನ್ನು ಹೇಳಲಿಲ್ವಾ ಆತ? ಸಾಂಸ್ಕೃತಿಕ ಸಂಬಂಧ ಯಾವಾಗಲೂ ಲವ್ ಒನ್ ವೇ ಇರಬಾರ್ದು. ಒನ್ ವೇ ಲವ್ ಎಷ್ಟು ದಿವಸ ಅಂತ ಮಾಡ್ತೀರಿ? ಸಾಂಸ್ಕೃತಿಕ ಸಂಬಂಧದ ಖಬರ್ ಅವ್ರಿಗಿದೆಯಾ? ನೀವು ಅದನ್ನು ಸಾಂಸ್ಕೃತಿಕ ಸಂಬಂಧವನ್ನು ಹುಡುಕೋದಕ್ಕೆ ಹೋದರೆ ಆ್ಯಕ್ಚುಲಿ ಸಾಂಸ್ಕೃತಿಕ ಸಂಬಂಧ ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೂ ಇದೆ ರೀ. ಅವರವರೇ ಒಬ್ಬರ ಮೇಲೊಬ್ಬರು ಬಾಂಬ್ ಹಾಕತ್ತಾ ಇದ್ದಾರೆ. ಸಾಂಸ್ಕೃತಿಕ ಸಂಬಂಧ ಇರೋದು ಅವರವ್ರ ಮಧ್ಯದಲ್ಲಲ್ವಾ? ನಾವು ನಮ್ಮ ಸಾಂಸ್ಕೃತಿಕ ಸಂಬಂಧವನ್ನು ನೆನಪಿಸಿಕೊಂಡು ಅವರ ಜೊತೆಗೆ ಬಿಳಿ ಪಾರಿವಾಳ ಹಿಡ್ಕೊಂಡು ಹೋಗೋದಂತೆ. ಭಾರತ ದ್ವೇಷ ಇಲ್ಲದೆ ಹೊರತು ಪಾಕಿಸ್ತಾನದಲ್ಲಿ ಯಾವ ರಾಜಕಾರಣಿಯೂ ಸರ್ವೈವ್ ಆಗೋದಕ್ಕಾಗೋದಿಲ್ಲ. ಅದನ್ನು ಹೊರತುಪಡಿಸಿ ಏನೋ ಮಾಡೋದು ಒಂದು ಪ್ರಯತ್ನ ಇಮ್ರಾನ್ ಖಾನ್ ಮಾಡಿದ್ರು, ಹಾಕೊಂಡು ಜೈಲಿಗೆ ಹಾಕಿದ್ರು. ಅವ್ರನ್ನ ಜೈಲಿಗೆ ಹಾಕಿದ್ರು. ಮೂರ್ತಿ ಪೂಜಕರ ವಿರುದ್ಧದ ದ್ವೇಷ, ಆ ದ್ವೇಷವನ್ನು ನವರಂಧ್ರಗಳಿಂದಲೂ ಹೊರಹಾಕದ ಹೊರತು ಪಾಕಿಸ್ತಾನದಲ್ಲಿ ರಾಜಕಾರಣಿಯೊಬ್ಬ ಎಲೆಕ್ಷನ್ ಗೆಲ್ಲೋದಕ್ಕಾಗೋದಿಲ್ಲ. ಮತ್ತು ಹಾಗೆ ಚುನಾವಣೆ ಗೆದ್ದವರ ವಿದೇಶಾಂಗ ನೀತಿ ಭಯೋತ್ಪಾದನೆಯೇ ಆಗಿರುತ್ತೆ. ಭಯೋತ್ಪಾದನೆಯೇ ವಿದೇಶಾಂಗ ನೀತಿ ಅವ್ರದ್ದು. ಈಗ ನೋಡಿ, ಪಾಕಿಸ್ತಾನ ತನ್ನ ಭಾರಕ್ಕೆ ತಾನು ಕುಸಿತಾ ಇದೆ ರೀ. ಅಲ್ಲಿ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಗ್ಯಾಪ್ ಸಿಕ್ಕಲ್ಲೆಲ್ಲ ಬಂದು ಗುಮ್ತಾ ಇದ್ದಾರೆ ಪಾಕಿಸ್ತಾನವನ್ನು. ಗ್ಯಾಪ್ ಸಿಕ್ಕಲ್ಲೆಲ್ಲ 1/3 ಆಫ್ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಸೇನೆಗೆ ಯಾವುದೇ ನಿಯಂತ್ರಣ ಇಲ್ಲ. ಪಾಕಿಸ್ತಾನ ಸಂವಿಧಾನ ನಡೆಯೋದಿಲ್ಲ ಅಲ್ಲಿ. ಇನ್ನೊಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನವನ್ನು ಕಣ್ಣು ಮುಚ್ಚೋದಕ್ಕೆ ಬಿಡ್ದಂಗೆ ಹೊಡಿತಾ ಇದ್ದಾರೆ, ನಿದ್ದೆ ಮಾಡೋದಕ್ಕೆ ಬಿಡ್ದಂಗೆ ಹೊಡಿತಾ ಇದ್ದಾರೆ. ಈ ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ದಂಗೆ ತೋರಿಸ್ತೀನಿ. ಈಗ ಅವ್ರು ಹೇಳ್ತಾರೆ ನಮಗೆ ಪಾಕಿಸ್ತಾನ ಬೇಕಾಗಿಲ್ಲ, ಪಾಕಿಸ್ತಾನದವ್ರಿಗೆ ನಾವು ಬೇಕು, ಹುಷಾರು ಅಂತ ಹೇಳ್ತಾ ಇದ್ದಾರೆ ಅವರು. ನಮ್ಮ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕೇಳ್ತಾರೆ ಅವರು. ಅದರ ಅರ್ಥ ಏನು? ಭಾರತದ ಜೊತೆ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡೋಣ ಅಂತ. 58 ಜನರನ್ನು ಪಾಕಿಸ್ತಾನಿ ಸೇನೆ ಹೊಡೆದಾಕಿದೆ ಅಲ್ಲಿ 22 ದಿವಸದಲ್ಲಿ. ಒಂದು ಕಡೆ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು, ಇನ್ನೊಂದು ಕಡೆ ಅಫ್ಘಾನಿಸ್ತಾನದಿಂದ ತಾಲಿಬಾನಿಗಳು, ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಿಂದ ಅಲ್ಲಿನದೇ ಜನರು ಹರ್ಕಂಡು ತಿಂತಿದ್ದಾರೆ ಅವ್ರನ್ನ. ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿರುವ ಕಾರಣಕ್ಕಾಗಿ ಪಾಕಿಸ್ತಾನ ಬಿಕ್ಕಳಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಭಯೋತ್ಪಾದನೆಯನ್ನು ಬೆಳೆಸುವ ನಮ್ಮ ಹಳೆಯ ನೀತಿಯಿಂದ ಹೊರಗೆ ಬರಬೇಕು ಅನ್ನುವ ರಿಯಲೈಸೇಷನ್ ಆದರೂ ಆ ದೇಶಕ್ಕೆ ಆಗುತ್ತೆ ಅನ್ನೋ ನೋಡೋಣ ಅನ್ನುವಾಗ ಮತ್ತೆ ಸಂಬಂಧ ಸುಧಾರಿಸಿಕೊಳ್ಳೋಣ. ಇವರಿಗೆ ಹೊಟ್ಟೆಗೆ ಏನು ತಿಂತಾರೆ ಅಂತಲೇ ಅರ್ಥ ಆಗೋದಿಲ್ಲಪ್ಪ.
ಕಾಗದದ ಮೇಲೆ ಬರೆದಿದ್ದಾರಂತೆ ಇನ್ನೊಮ್ಮೆ ಜಿನೋಸೈಡ್ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಬಲೂಚಿಸ್ತಾನಿಗಳ ಕಥೆ ಏನಾಗ್ತಿದೆ ಅಲ್ಲಿ? ಹಿಂದೂಗಳ ನರಮೇಧ ಆಗಲಿಲ್ಲೇನ್ರಿ? ಸ್ವಾತಂತ್ರ್ಯ ಬಂದ ಪಾಕಿಸ್ತಾನ ಪ್ರತ್ಯೇಕ ದೇಶ ಆದಾಗಿನಿಂದ ಇಲ್ಲಿ ತನಕ ನರಮೇಧ ಅಲ್ಲವಾಗಿದ್ದು. ಮತ್ತು ಈಗ ಆಗ್ತಿರೋದು ಏನಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ? ಕ್ರೂಡ್ ಆಯಿಲ್ ಪ್ರೈಸು ಪ್ರೀ ವಾರ್ ಪೀರಿಯಡ್ಗೆ ಬಂದು ನಿಲ್ತು. ಅರ್ಥಾತ್ ಫೆಬ್ರವರಿ 28ನೇ ತಾರೀಕು ಇರಾನಿನ ಮೇಲೆ ಅಮೇರಿಕ ಇಸ್ರೇಲ್ಗಳ ದಾಳಿ ಶುರು ಮಾಡಿದ್ವು. ಆವತ್ತು ದಾಳಿ ಶುರುವಾಗುತ್ತೆ ಅನ್ನುವ ದಿವಸ $73 ಇತ್ತು ಪರ್ ಬ್ಯಾರೆಲ್. ಅದಾದ ಮೇಲೆ ಯುದ್ಧದ ಸಂದರ್ಭದಲ್ಲಿ ಹೋಯ್ತು ಮೇಲೆ $126 ತನಕ ಹೋಯ್ತು. ಶಾಂತಿ ಒಪ್ಪಂದ ಆಗ್ತಾ ಇದೆ ಅಂದ ತಕ್ಷಣ ಕೆಳಗಿಳಿಯೋದಕ್ಕೆ ಶುರುವಾಗಿದ್ದು ಈಗ ಮತ್ತೆ $73 ಬಂತು. $72.94 ಟು ಬಿ ಪ್ರಿಸೈಸ್. ನೋಡಿ, ಫೆಬ್ರವರಿಯಲ್ಲಿ $73, ಮಾರ್ಚಲ್ಲಿ 80, ಏಪ್ರಿಲ್ನಲ್ಲಿ $126 ಹೋಯಿತು, ಮೇನಲ್ಲಿ $120, ಜೂನ್ನಲ್ಲಿ $73, ಜುಲೈನಲ್ಲಿ $72.94, 73ಕ್ಕಿಂತ ಕಡಿಮೆ ಇಳಿತು. ಇನ್ನು ಯುದ್ಧದ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ, ಕ್ರೂಡ್ ಆಯಿಲ್ನ ಅವೈಲಬಿಲಿಟಿ ಕಡಿಮೆ ಆಗಿದೆ, ಆದ್ದರಿಂದ ಬೆಲೆ ಏರಿಸ್ತಾ ಇದ್ದೀವಿ ಅಂತ ಪೆಟ್ರೋಲು ಡೀಸೆಲ್ ಬೆಲೆಗಳನ್ನು ಏರಿಸಲಾಯಿತು. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಆದ ಹಾಹಾಕಾರ ಭಾರತದಲ್ಲಿ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ವಿ ಆರ್ ಲಕ್ಕಿ. ಬಟ್ ಬೆಲೆ ಏರಿಕೆ ಮಾಡ್ದಂಗೆ ಅದೇ ರೇಟಿಗೆ ಕೊಟ್ಕೊಂಡು ಹೋಗ್ತೀವಿ ಅನ್ನೋ ವಾತಾವರಣ ಉಳಿಲಿಲ್ಲ. ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೆಲ್ ಮೇಲಿನ ತನ್ನ ಎಕ್ಸೈಸ್ ಡ್ಯೂಟಿಯನ್ನು $10 ಇಳಿಸ್ತು. ಪರ್ ಲೀಟರ್ಗೆ $10 ಕಡಿಮೆ ಮಾಡ್ತು. ಅಂದರೆ ನನಗೆ ಬರೋ ದುಡ್ಡು ಬೇಡ, ಗ್ರಾಹಕರಿಗೆ ಅದೇ ರೇಟ್ನಲ್ಲಿ ಹೋಗಲಿ ಅಂತ. ಅದನ್ನಾರು 8 ದಿವಸ ನಡೆಸೋಕ್ಕಾಗತ್ತೆ. ಬೆಲೆ ಏರಿಕೆ ಅನಿವಾರ್ಯ ಆಯಿತು, ಬೆಲೆ ಏರಿಕೆಯನ್ನು ಮಾಡಲಾಯಿತು. ಆಯ್ತು, ಕ್ರೂಡ್ ಆಯಿಲ್ ಪ್ರೈಸ್ ಬಿತ್ತಲ್ಲ, ಈಗ ಕಡಿಮೆ ಮಾಡ್ತೀರಾ? ಮಾಡುವುದಾದರೆ ಯಾವಾಗ? ಸಹಜವಾಗಿ ಬರುವ ಪ್ರಶ್ನೆ. 19 kg ವಾಣಿಜ್ಯ ಸಿಲಿಂಡರ್ LPG ಸಿಲಿಂಡರ್ನ ಬೆಲೆಯನ್ನು $177 ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ. 3198 ಆಗಿತ್ತು ರೇಟು, ಅದು ಈಗ 3021ಕ್ಕೆ ಇಳಿದಿದೆ. $177 ಕಡಿಮೆ ಮಾಡಿದ್ದಾರೆ. ಜಾಸ್ತಿ ಮಾಡಿದ್ದವಾಗ ಟೋಟಲ್ $1500 ಜಾಸ್ತಿ ಆಗಿತ್ತು. $1500 ಜಾಸ್ತಿ ಆಗಿತ್ತು, $177 ಕಡಿಮೆ ಮಾಡಿದ್ದಾರೆ. ಹಂತ ಹಂತವಾಗಿ ಜಾಸ್ತಿ ಆಗಿತ್ತು, ಹಂತ ಹಂತವಾಗಿ ಕಡಿಮೆ ಆಗುತ್ತೆ ಅನ್ನುವ ನಿರೀಕ್ಷೆ ಇದೆ. ಆಟೋ LPG ರೇಟನ್ನು $10 ಕಡಿಮೆ ಮಾಡಿದ್ದಾರೆ. $90 ಇದ್ದದ್ದು $85ಗೆ ಬಂದಿದೆ. ಈಗ ಪ್ರಶ್ನೆ ಇರೋದು ಪೆಟ್ರೋಲು, ಡೀಸೆಲ್ಲು, ಗೃಹ ಬಳಕೆ LPG ಸಿಲಿಂಡರ್, ಡೊಮೆಸ್ಟಿಕ್ LPG ಸಿಲಿಂಡರ್ನ ಬೆಲೆಗಳನ್ನು ಯಾವಾಗ ಕಡಿಮೆ ಮಾಡ್ತಾರೆ ಅಂತ. ಪೆಟ್ರೋಲಿಗೆ $9, ಡೀಸೆಲ್ಗೆ $7 ಜಾಸ್ತಿ ಮಾಡಿದರು. ಈ ಮಧ್ಯೆ ಪ್ರೈವೇಟ್ ಪೆಟ್ರೋಲ್ ಬಂಕ್ ನಯಾರಾದವರು ಪೆಟ್ರೋಲು ಡೀಸೆಲ್ ರೇಟನ್ನು ಇಳಿಸಿದ್ರು. ಪೆಟ್ರೋಲಿಗೆ $5.30 ಜಾಸ್ತಿ ಮಾಡಿದರು, ಡೀಸೆಲಿಗೆ $3 ಜಾಸ್ತಿ ಮಾಡಿದರು. ಈಗ ಅವರು ಪೆಟ್ರೋಲಿಗೆ $5, ಡೀಸೆಲಿಗೆ $3 ಕಡಿಮೆ ಮಾಡಿದ್ದಾರೆ. ಒಂದು 7,000 ಪೆಟ್ರೋಲ್ ಬಂಕ್ ಇದಾವೆ ಇವರು ದೇಶದಾದ್ಯಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.